Dear student, we talk about industrial revolution. ಪ್ರಿಯ ವಿದ್ಯಾರ್ಥಿಗಳೇ, ನಾವೀಗ ಚರ್ಚೆ ಮಾಡುವ ವಿಷಯ ಕೈಗಾರಿಕಾ ಕ್ರಾಂತಿ ಅಂತ ನಾವು ಕರಿತೀವಿ. ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್. The industrial revolution which occurred first in England marked the significant change in the history of mankind. It was revolution in industry, commerce, and means of communication. It greatly influenced the future course of world history. Will Durant remarked that no other event in the modern history had made such tremendous change in the life of man as the industrial revolution. This revolution brought about rapid changes in the mode of productions and distributions of goods. It was fundamentally the replacement of human labor by power driven machines in the field of production. In turn, led to the development of factory system. A sort of industrial revolution may be defined as fundamental change or series of changes occurring the mode of productions, cloth, iron, steel, and other manufactured goods. Hence, the present civilization is largely the outcome of industrial revolution. ಕ್ರಿಸ್ತಕ 18ನೇ ಶತಮಾನದಲ್ಲಿ ನಡೆದಿರ್ತಕ್ಕಂತಹ ಒಂದು ಪ್ರಮುಖವಾದ ಚಳುವಳಿಯನ್ನು ನಾವು ಕೈಗಾರಿಕಾ ಕ್ರಾಂತಿ ಅಂತ ಕರಿತೀವಿ. ಇದು ಮಾನವ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಕ್ರಾಂತಿ. ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ಅಂತ ಕರಿತೀವಿ. ಈ ಒಂದು ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ವಾಣಿಜ್ಯ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯನ್ನು ತಂದಂತಹ ಕ್ರಾಂತಿಯಾಗಿದೆ. ವಿಲ್ ಡ್ಯುರಾಂಟ್ ಅಂತಕ್ಕಂಥ ಇತಿಹಾಸ ಹೇಳ್ತಾನೆ, ಇದನ್ನು ನಾವು ಇತಿಹಾಸದಲ್ಲಿ ಗುರುತು ಆಧುನಿಕ ಇತಿಹಾಸದಲ್ಲಿ, ಆಧುನಿಕ ಯುರೋಪಿನ ಇತಿಹಾಸದಲ್ಲಿ ಗುರುತು ಮಾಡತಕ್ಕಂಥ ಮಾರ್ಕ್ಡ್ ಇನ್ ದಿ ಹಿಸ್ಟ್ರಿ ಅಂತಕ್ಕಂಥ ಮಾತನ್ನ ಬರೆದಿದ್ದಾನೆ. ಇದು ಮುಖ್ಯವಾಗಿ ಒಂದು ದೊಡ್ಡ ಬದಲಾವಣೆ, ರ್ಯಾಪಿಡ್ ಬದಲಾವಣೆ ತಂದಿರ್ತದೆ. ಮುಖ್ಯವಾಗಿ ವ್ಯಾಪಾರಿ ಕ್ಷೇತ್ರದಲ್ಲಿ ಬದಲಾವಣೆ ತರ್ತದೆ, ವಸ್ತುಗಳ ಗುಣಮಟ್ಟದಲ್ಲಿ ಬದಲಾವಣೆ ತಂದಿರ್ತಕ್ಕಂಥ, ಪ್ರೊಡಕ್ಷನ್ಲಿ ಬದಲಾವಣೆ ತಂದಿರ್ತಕ್ಕಂಥ ಒಂದು ಕ್ರಾಂತಿಯಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಈ ಒಂದು ಅರ್ನಾಲ್ಡ್ ಟಾಯ್ನೆಬಿ ಅಂತಕ್ಕಂಥವನು 1884 ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನ ವರ್ಲ್ಡ್ ರೆವಲ್ಯೂಷನ್ ಅಂತ ಕರೀತಾರೆ, ವಿಶ್ವದ ಕ್ರಾಂತಿ ಅಂತ ಕರೀತಾನೆ ಅರ್ನಾಲ್ಡ್ ಟಾಯ್ನೆಬಿ. ಮಾಸ್ ಪ್ರೊಡಕ್ಷನ್ ಯೂಸಿಂಗ್ ಮಿಷಿನ್, ಮಾನವ ಶ್ರಮಕ್ಕೆ ಬದಲಾಗಿ ಯಂತ್ರಗಳ ಉತ್ಪಾದನೆಯಲ್ಲಿ ಆರಂಭವಾಗ್ತಾ ಹೋಗ್ತದೆ. ಮುಖ್ಯವಾಗಿ ಒಂದು ಆಗಲೇ ಹೇಳಿದಂತೆ ಉತ್ಪಾದನೆ ಮತ್ತು ವಿತರಣೆಯಲ್ಲಿ ಒಂದು ದೊಡ್ಡ ರೀತಿಯಾದಂತಹ ಚಳುವಳಿ ಆರಂಭವಾಗುತ್ತೆ. ರೆವಲ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಮುಖ್ಯವಾಗಿ ಇದು 18ನೇ ಶತಮಾನದ ಮಧ್ಯಭಾಗದಲ್ಲಿ ಆರಂಭವಾಯಿತು. ಇದು ಮುಖ್ಯವಾಗಿ ಮನುಷ್ಯನ ಅಪ್ಲಿಕೇಟೆಡ್ ದ ಸೋಷಿಯಲ್ ಅಂಡ್ ಎಕನಾಮಿಕ್ ಲೈಫ್ ಆಫ್ ದ ಪೀಪಲ್, ಮಾನವನ ಜೀವನದ ಆರ್ಥಿಕ ಮತ್ತು ಸಾಮಾಜಿಕ ಒಂದು ಬದಲಾವಣೆಯನ್ನು ತಂದಿರತಕ್ಕಂಥ ಒಂದು ಕ್ರಾಂತಿಯಾಗಿದೆ. ಹಾಗಾದರೆ ಇದಕ್ಕೆ ಕಾರಣಗಳಿಂದ ಮುಖ್ಯವಾಗಿ ಇಂಗ್ಲೆಂಡ್ನಲ್ಲೇ ಕೈಗಾರಿಕಾ ಕ್ರಾಂತಿ ಆರಂಭವಾಗುತ್ತೆ. ಇಂಗ್ಲೆಂಡ್ ಅನ್ನ ಕೈಗಾರಿಕಾ ಕ್ರಾಂತಿಯ ತವರೂರು ಅಥವಾ ತವರು ಮನೆ ಅಂತ ಕರಿತೀವಿ. ಮುಖ್ಯವಾಗಿ ಇಂಗ್ಲೆಂಡ್ ಇಸ್ ದ ಫಾದರ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಎಂದಿಗೆ ಕೈಗಾರಿಕಾ ಕ್ರಾಂತಿಯ ತವರು ಅಂತ ಕರಿತೀವಿ. ಯಾಕೆ ಅಲ್ಲಿ ಆರಂಭವಾಯಿತು? ಸಿ ದ ಮ್ಯಾಪ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ವೈ ಇನ್ ಇಂಗ್ಲೆಂಡ್ ಅಂಡ್ ವೆಸ್ಟರ್ನ್ ಯುರೋಪ್ ಅಂಡ್ ನಾಟ್ ಸಮ್ ಒನ್ ಎಲ್ಸ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಮುಖ್ಯವಾಗಿ ಯಾಕೆ ಇಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭವಾಯಿತು ಇಂಗ್ಲೆಂಡ್ ಅಲ್ಲಿ ಅಂತಕ್ಕಂಥವ್ರಿಗೆ? ಅಬಾಂಡೆಂಟ್ ದ ಕ್ಯಾಪಿಟಲ್ ಫೆಸಿಲಿಟೀಸ್, ಸ್ಟ್ರಾಂಗ್ ನ್ಯಾವಲ್ ಪವರ್, rich in the natural resources, talented and enthusiastic. England was a free country ಅಂತ ಬರೀತಾರೆ. ಮುಖ್ಯವಾಗಿ abundant the capital facilities ಅಂತಕ್ಕಂಥದ್ದು. ಬ್ರಿಟನ್ ಇದೆಯಲ್ಲ ಅಥವಾ ಇಂಗ್ಲೆಂಡ್ ಅಂತಕ್ಕಂಥದ್ದು ಇದೆಯಲ್ಲ, ಮುಖ್ಯವಾಗಿ ಬೇಕಾದಷ್ಟು ಏನನ್ನ ಹೊಂದಿತ್ತು ಅಂತಕ್ಕಂಥದ್ದು ಬಂದಾಗ ಮುಖ್ಯವಾಗಿ ಆಕ್ಚುಲಿ ಇದು ಇಂಗ್ಲೆಂಡ್ ಅಂತಕ್ಕಂಥದ್ದು ಪ್ರಿನ್ಸಿಪಲ್ ಇಸ್ ಅಗ್ರಿಕಲ್ಚರ್ ಕಂಟ್ರಿ. ಆದರೆ she had all the infrastructure necessary to set the country on the road to industrialization. Some of them
included the availability of raw material, secretary of labor, fully developed banking system, and birth of labor classes, and great inventor. Fortunately, the British goods enjoyed the good reputation in the international market. ಯಾಕೆ ಇಂಗ್ಲೆಂಡಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭವಾಯಿತು? ಅದಕ್ಕೆ ನಾರ್ಮಲಿ ಅದು ಒಂದು ಅಗ್ರಿಕಲ್ಚರ್ ಕಂಟ್ರಿ ಆಗಿತ್ತು. ಆದರೂ ಕೂಡ ಆ ಅಗ್ರಿಕಲ್ಚರ್ ಕಂಟ್ರಿ ಅಂತಕ್ಕಂಥದ್ದು ಕೈಗಾರಿಕಾ ಒಂದು ಆಗಿ ಮಾರ್ಪಡಬೇಕಾದ್ರೆ ಮುಖ್ಯವಾಗಿ ಅಲ್ಲಿ ಬೇಕಾದಷ್ಟು ಏನಾಯಿತು ರಾ ಮೆಟೀರಿಯಲ್ಸ್ ಇರ್ತದೆ, ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥ ಶ್ರಮಿಕ ವರ್ಗ ಇರ್ತದೆ, ಮುಖ್ಯವಾಗಿ ಅಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇರ್ತದೆ, ಬಂಡವಾಳವನ್ನು ಹೂಡಿಕೆ ಮಾಡ್ತಕ್ಕಂಥವ್ರು ಇರ್ತಾರೆ, ಕಾರ್ಮಿಕ ವರ್ಗವೂ ಕೂಡ ಇರ್ತದೆ ಮುಖ್ಯವಾಗಿ. ಜೊತೆಗೆ ಇಂಗ್ಲೆಂಡ್ನಲ್ಲಿ ತಯಾರಾಗ್ತಕ್ಕಂಥ ವಸ್ತುಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ರೆಪ್ಯುಟೇಷನ್ ಅಥವಾ ಸ್ಥಾನ ಇರುತ್ತೆ. ಹಾಗಾಗಿ ಅಲ್ಲಿ ಹೋಗ್ತದೆ. ಅದೇ ಸ್ಟ್ರಾಂಗ್ ನ್ಯಾವಲ್ ಪವರ್. ಇಂಗ್ಲೆಂಡ್ ಅಂತಕ್ಕಂಥದ್ದು ನ್ಯಾವಲ್ ಪವರ್ನ ಓಡಿಸಿದೆ. ವೆರಿ ಸ್ಟ್ರಾಂಗ್ ನ್ಯಾವಲ್ ಪವರ್ ಇಂದ ಇಂಗ್ಲೆಂಡ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಗೂಡ್ಸ್ಗಳನ್ನ ಸ್ಥಾಪನೆ ಮಾಡಿದ್ರೆ ನೌಕೆಗಳ ಅವಶ್ಯಕತೆ ಇತ್ತು. ಅವತ್ತು ಇಂಗ್ಲೆಂಡ್ನಲ್ಲಿ ಅವು ಇದ್ದವು ಅಂತಕ್ಕಂಥದ್ದು ಮುಖ್ಯವಾಗಿ. ರಿಚ್ ಇನ್ ದ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ ಮುಖ್ಯವಾಗಿ. ನ್ಯಾಚುರಲ್ ರಿಸೋರ್ಸಸ್ ಅಂತಕ್ಕಂಥದ್ದು ಮುಖ್ಯವಾಗಿ. ಬ್ರಿಟನ್ ವಾಸ್ ರಿಚ್ ಫಾರ್ ನ್ಯಾಚುರಲ್ ರಿಸೋರ್ಸಸ್. ಐರನ್ ಅಂಡ್ ಕೋಲ್ proved twin pillars of industrial revolution, and Britain was lucky to have them in a close proximity. If not, then the colonial policy fulfilled their need of resources. ಇಂಗ್ಲೆಂಡ್ ಅಂತಕ್ಕಂಥದ್ದು ನೈಸರ್ಗಿಕವಾಗಿ ಸಂಪನ್ಮೂಲಗಳು ಹೊಂದಿರತಕ್ಕಂತಹ ಒಂದು ದೇಶವಾಗಿತ್ತು. ಮುಖ್ಯವಾಗಿ ಅಲ್ಲಿ ಕಬ್ಬಿಣ ಮತ್ತು ಕಲ್ಲಿದ್ದಲು ಪ್ರಮುಖವಾದಂಥವಾಗಿ ದೊರೀತಾ ಇದ್ದು. ಇವೆರಡ ನಾವೇನಂತ ಕರಿತೀವಿ ಕೈಗಾರಿಕಾ ಕ್ರಾಂತಿಯ ಒಂದು ಆಧಾರ ಸ್ತಂಭಗಳು ಅಂತ ಕರಿತೀವಿ. ಅವತ್ತು ಯಥೇಚ್ಛವಾಗಿ ಅಲ್ಲಿ ದೊರೀತಾ ಇದ್ದುದರಿಂದಾಗಿ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭವಾಯಿತು. ಟ್ಯಾಲೆಂಟೆಡ್ ಅಂಡ್ ಎಂಥಿಯಾಸ್ಟಿಕ್. ಇಂಗ್ಲೆಂಡ್ ಪೀಪಲ್ ವಾಸ್ ವೆರಿ ಟ್ಯಾಲೆಂಟೆಡ್ ಅಂಡ್ ಎಂಥಿಯಾಸ್ಟಿಕ್. ಇಂಗ್ಲೆಂಡ್ನ ಜನ ಇದ್ದಲ್ಲ, ಅವರು ತುಂಬಾ ಬುದ್ಧಿವಂತರಾಗಿದ್ರು, ಜಾಣರಾಗಿದ್ರು, ಮತ್ತು ಏನನ್ನಾದರೂ ಸಾಧನೆ ಮಾಡಬೇಕಂತಕ್ಕಂತಹ ಒಂದು ದೃಷ್ಟಿಕೋನವನ್ನು ಅವರು ಹೊಂದಿದ್ದವರಾಗಿದ್ದರು. ಅಂಡ್ ಫೈನಲಿ ಇಂಗ್ಲೆಂಡ್ ವಾಸ್ ಎ ಫ್ರೀ ಕಂಟ್ರಿ. ಇನ್ ದ ಫಸ್ಟ್ ಪ್ಲೇಸ್ ಇಂಗ್ಲೆಂಡ್ ಅಕ್ಯೂರ್ಡ್ ದ ಅನ್ಚಾಲೆಂಜ್ಡ್ ಕಮರ್ಷಿಯಲ್ ಅಂಡ್ colonial supremacy. Her isolated position was of great advantages of giving her freedom and good atmosphere to develop her resources. Moreover, England had established the parliamentary government, which together with the commercial prosperity gave encouragement to trade, industry and commerce. More than all, the England craftsmen by nature were intelligent, skillful and hard working. ಇಂಗ್ಲೆಂಡ್ ಅಂತಕ್ಕಂಥದ್ದು ಜಗತ್ತಿನ ರಾಷ್ಟ್ರಗಳಲ್ಲಿ ಒಂದು ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿತ್ತು. ಇಂಗ್ಲೆಂಡ್ ಅಂತ ಪಾರ್ಲಿಮೆಂಟ್, ಇಂಗ್ಲೆಂಡ್ ಅಂತಕ್ಕಂಥ ಒಂದು ರಾಜ ಪ್ರಭುತ್ವ ಮಾದರಿಯ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ದೇಶವಾಗಿತ್ತು. ಅದರಲ್ಲಿ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಇತ್ತು. ಮುಖ್ಯವಾಗಿ ಇವರು ಕೈಗಾರಿಕಾ ಕ್ರಾಂತಿಯನ್ನ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಅವರಿಗೆ ಎಲ್ಲ ರೀತಿಯಾದಂಥ ಕಾನೂನು ಸಹಾಯಗಳು ದೊರೀತಾ ಹೋಗ್ತವೆ. ಅದಕ್ಕಾಗಿ ಇಂಗ್ಲೆಂಡಲ್ಲಿ ಕೈಗಾರಿಕಾ ಕ್ರಾಂತಿ ಅವತ್ತು ಆರಂಭವಾಯಿತು ಅಂತ ನಾವು ಕರಿತೀವಿ. ಇನ್ನು ಮುಖ್ಯವಾಗಿ ರೆವಲ್ಯೂಷನ್ ಇನ್ ಟೆಕ್ಸ್ಟೈಲ್ಸ್ ಅಂತ ಕರಿತೀವಿ. ಮುಖ್ಯವಾಗಿ ಯಾವ ರೀತಿಯಾಗಿ ಅವತ್ತು ಕೈಗಾರಿಕಾ ಕ್ರಾಂತಿಗಳು ಆರಂಭವಾಯಿತು ಅಂತಕ್ಕಂಥದ್ದು ನೋಡಿದಾಗ ಮುಖ್ಯವಾಗಿ ಅಲ್ಲಿ ವೇಸ್ ಆಫ್ ಟೆಕ್ಸ್ಟೈಲ್ಸ್, ಕಾಟನ್ ಟೆಕ್ಸ್ಟೈಲ್ ಪ್ರೊಡಕ್ಷನ್ ಅಂತಕ್ಕಂಥದ್ದು ನೋಡ್ತೀವಿ. ಮುಖ್ಯವಾಗಿ ಹತ್ತಿ ಬಟ್ಟೆ ಕೈಗಾರಿಕೆ ಅಂತ ಕರಿತೀವಿ. ಮುಖ್ಯವಾಗಿ ಇಲ್ಲಿ ಜಾನ್ ಕೆ ಅಂತಕ್ಕಂಥನು ಫ್ಲೈಯಿಂಗ್ ಶಟಲ್ ಅನ್ನ 1733 ಎಸ್ಟಾಬ್ಲಿಷ್ ಮಾಡ್ತಾನೆ. ಜೇಮ್ಸ್ ಆರ್ಗೀವ್ ಅಂತಕ್ಕಂಥ ಸ್ಪಿನ್ನಿಂಗ್ ಜನ್ನಿಯನ್ನು 1769 ಎಸ್ಟಾಬ್ಲಿಷ್ ಮಾಡ್ತಾನೆ. ರಿಚರ್ಡ್ ಆರ್ಚ್ ರೈಟ್ ಅಂತಕ್ಕಂಥವ್ರು ವಾಟರ್ ಫ್ರೇಮ್ ಅಂತಕ್ಕಂಥ ಒಂದು ಮಿಷಿನ್ ಅನ್ನ 1716 ಕಂಡುಹಿಡಿತಾನೆ. ಎಡ್ವರ್ಡ್ ಕಾರ್ಟ್ರೈಟ್ ಅಂತಕ್ಕಂಥ ಪವರ್ ಲೂಮ್ ಅನ್ನು 1785 ಕಂಡುಹಿಡಿತಾನೆ. ಫ್ಲೈ ವೈಟ್ನಿ ಅಂತಕ್ಕಂಥವನು ಕಾಟನ್ ಜಿನ್ನಿಯನ್ನ 1792 ಕರೀತಾ ಹೋಗ್ತಾರೆ. ಮುಖ್ಯವಾಗಿ ನೋಡಿ, ಪ್ರಮುಖವಾಗಿ ಟೆಕ್ಸ್ಟೈಲ್ ಬಗ್ಗೆ ಹೇಳಿದಾಗ ದ ಎಸೆನ್ಷಿಯಲ್ ಫ್ಯೂಚರ್ ಆಫ್ ದ ಇಂಡಸ್ಟ್ರಿಯಲ್
revelation in the invention of machinery that took place during the period primary to two group of industrial example textile and metal industry. First, the invention appeared in the textiles. The entirely revolutionized was cotton industry. The most important invention in the upscale of cotton industry was flying shuttle, ಇನ್ವೆಂಟೆಡ್ ಬೈ ಜೇಮ್ಸ್ ಕೆ 1733. ಆಗಲೇ ಹೇಳಿದಂತೆ 1736 ಜೇನ್ ಕೆ ಅಂತಕ್ಕಂಥನು ಫ್ಲೈಯಿಂಗ್ ಶಟಲ್ ಅಂತಕ್ಕಂಥ. ದಿಸ್ ಮಿಷಿನ್ ರಿಲೇಷನಡ್ ವೇವಿಂಗ್, ಇದೊಂದು ನೇಯ್ಗೆಯಲ್ಲೇ ಒಂದು ಆವಿಷ್ಕಾರವನ್ನು ಒಂದು ಬದಲಾವಣೆಯನ್ನು ಮಾಡ್ತದೆ. ಬೈ ದಿಸ್ ಮೆಥಡ್ ದ ವೇವರ್ ಆ್ಯಡ್ ಓನ್ಲಿ ಟು ದ ಪುಲ್ ಟು ಸ್ಟ್ರಿಂಗ್ ಅಂಡ್ ಇನ್ ದ ಶಟಲ್ ಇಟ್ ಇಸ್ ವರ್ಕ್. ಅದನ್ನು ಒಂದು ದಾರವನ್ನು ಹೇಳೋದ್ರ ಕೆಲಸವನ್ನು ಮಾಡ್ತದೆ. Now your thread was required and the proportions to the machine weaving ಇವತ್ತು ಬೇರೆ ಬದಲಾಗಿದೆ. But it had been the difficult for the spinner to supply to the iron to meet the demand in the weaver by old methods. Spinning was mostly a great demand for thread. This demand was only the spinning jenny invented by the James Horky. ಸ್ವಲ್ಪ ಕಷ್ಟ ಆಗಿತ್ತು, ಹಾಗಾಗಿ ಜೇಮ್ಸ್ ಕಾರ್ಗಿ ಸ್ಪಿನ್ನಿಂಗ್ ಜೆನ್ನಿಯನ್ನು 1769 ಮಾಡ್ತಾನೆ, ಕಂಡುಹಿಡಿತಾನೆ. ಆರ್ಗ್ಯೂಸ್ ಎ ವೇವರ್ ಇನ್ 1762. ದಿಸ್ ನ್ಯೂ ಮಿಷಿನ್ ಕುಡ್ ಸ್ಪಿನ್ 8 threads at a time instead of 1. He called the new machine spinning jenny, named after his wife Mr. Jenny. ಒಮ್ಮೆಗೆ 8 ದಾರಗಳನ್ನ ಎಣಿತಕ್ಕಂತಹ ಒಂದು ಯಂತ್ರವನ್ನು ಕಂಡುಹಿಡಿತಾನೆ. ಅಥವಾ ಒಮ್ಮೆಗೆ ಒಂದು ಬಾರಿ ಮಾಡ್ತಕ್ಕಂಥ 8 ಬಾರಿ ಮಾಡ್ತಕ್ಕಂಥ ಒಂದೇ ಬಾರಿಗೆ ಆಗ್ತಕ್ಕಂಥ ಯಂತ್ರ, ಇದನ್ನ ಆರ್ಗ್ಯೂ ಕಂಡುಹಿಡಿತಾನೆ. ಸ್ಪಿನ್ನಿಂಗ್ ಜೆನ್ನಿ ಅಂತ ಪತ್ನಿ ಹೆಸರಲ್ಲಿ ಇದನ್ನ ಇಟ್ಟಿರ್ತಕ್ಕಂಥ ರೀತಿ ಮುಖ್ಯವಾಗಿ. ಇನ್ 1769 ರಿಚರ್ಡ್ ಆರ್ಕ್ರೈಟ್ ಇನ್ವೆಂಟೆಡ್ ದ ವಾಟರ್ ಫ್ರೇಮ್ ಟು ಪ್ರೊಡ್ಯೂಸ್ ದ ಹಾರ್ಡ್ ಅಂಡ್ ಫ್ರಮ್ ಥ್ರೆಡ್ಸ್. ದಿಸ್ ವಾಸ್ ದ ಗ್ರೇಟ್ improvement in spinning. This spinning was further improved by the spinning mule, also called the Crompton mule. Crompton mule, invented by the Crompton in 1779. By this machine was palliative thread could not spun more rapidly. It is the cheaper cost. Now there was another problem. The spinning machine produced the more threaded in all the weavers of place with the newer methods of spinning than Edmund Cartwright. Edmund Cartwright was Englishman, invented in the atomic weaving machine in 1785, known as power loom. He constructed loom with an atomic shuttle operated by the water power. This power derived from the unable to the single operator to produce the more cloth than 200 men could weave by the old method. Another improvement invention was the cotton jenny. 1792 it was invented by the Eli Whitney. ಹೀಗೆ ಯಂತ್ರಗಳ ಆವಿಷ್ಕಾರವಾಗ್ತದೆ ಹೋಗ್ತದೆ. 76 ರಿಚ್ಮಂಡ್ ಕಾರ್ಟ್ರೈಟ್ ಅಂತಕ್ಕಂಥವನು 1770 ಕಂಡುಹಿಡಿತಕ್ಕಂಥ ಯಂತ್ರ ಸ್ವಲ್ಪ ಬದಲಾವಣೆ ಆಗ್ತಾ ಹೋಗ್ತದೆ, ಆದರೆ ತುಂಬ ಕಾಸ್ಟ್ಲಿ ಆಗಿರ್ತದೆ ವಾಟರ್ ಫ್ರೇಮ್ ಯಂತ್ರ. ಆದರೆ ಎಡ್ಮಂಡ್ ಕಾರ್ಟ್ರೈಟ್ ಅಂತಕ್ಕಂಥವನು 1785 ಪವರ್ ಲೂಮ್ ಯಂತ್ರವನ್ನು ಒಂದು ಕಂಡುಹಿಡಿತಾನೆ. ಇದು 200 ಜನ ಮಾಡ್ತಕ್ಕಂಥ ಕೆಲಸವನ್ನು ಒಬ್ಬರೇ ಮಾಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಯಂತ್ರ ಅಂತ ಕರಿತೀವಿ. ಹೀಗೆ ಇದರಲ್ಲಿ ಬದಲಾವಣೆಗಳು ಆಗ್ತಾ ಹೋಗ್ತವೆ. ಕಾಟನ್ ಟೆಕ್ಸ್ಟೈಲ್ ಮುಖ್ಯವಾಗಿ ಇನೋವೇಷನ್ಸ್ಗಳಾಗ್ತಾ ಹೋಗ್ತವೆ. ಮುಖ್ಯವಾಗಿ ಯಾವುದು ಮುಖ್ಯವಾಗಿ ಇನೋವೇಷನ್? ರೆವಲ್ಯೂಷನ್ ಇನ್ ದ ಐರನ್ ಅಂಡ್ ಕೋಲ್, ಥಾಮ್ಸ್ ನ್ಯೂ ಕಾಮನ್ ಸ್ಟ್ರೀಮ್ ಎಂಜಿನ್, ಜೇಮ್ಸ್ ವಾಟ್, ಅಬ್ರಹಾಂ ಡರ್ಬಿ, ಎಂಪ್ರಿ ಡರ್ಬಿ. ರೆವಲ್ಯೂಷನ್ ಟ್ರಾನ್ಸ್ಪೋರ್ಟ್, ಜಾನ್ ಮ್ಯಾಕ್ಟಾಮ್, ಜಾರ್ಜ್ ಸ್ಟಿಫನ್ಸನ್, ರಾಬರ್ಟ್ ಫೆಟ್ರಾನ್. ರೆವಲ್ಯೂಷನ್ ಇನ್ ಕಮ್ಯುನಿಕೇಷನ್, ವೆಸ್ಟೋನ್, ಮೋರ್ಸ್, ಮೈಕಲ್ ಪ್ಯಾರಡೆ ಅಂತಕ್ಕಂಥವ್ರು ಮುಖ್ಯವಾಗಿ. ಏನು ಐರನ್ ಅಂಡ್
ಕೋಲ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಬದಲಾವಣೆಗಳಾಗಿರ್ತಕ್ಕಂಥ ಕಾಣ್ತೀವಿ. ಮುಖ್ಯವಾಗಿ ಏನು, ಟು ಬಿಲ್ಡ್ ನ್ಯೂ ಇಂಡಸ್ಟ್ರಿ ಅಂಡ್ ಮೇಕ್ ದ ಮಿಷಿನ್ ಐರನ್ ವಾಸ್ ನೀಡೆಡ್ in greater quantity. Either to iron was simulated with the charcoal in the purines which the were too small. Moreover, this method was too slow and expensive, and also as a result of the use of phenolic of the forest in England rapidly diminished. The situation was saved by Abraham Darby, who showed the new method of melting iron and steel by the use of coal instead of charcoal. Coal mines were started in Birmingham. The use of coal instead of charcoal removed the scarcity in the fuel and made the iron and steel cheap in better its quality. Henry Cott invented the purpose processing the soft hard iron from the bars and sheets in heavy rollers. All the invention nested in the dawn of steel age. ಹಿಂದೆ ಕಬ್ಬಿಣವನ್ನು ಕಾಯಿಸಬೇಕಾದರೆ ಕಲ್ಲಿದ್ದಲನ್ನು ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಕಲ್ಲಿದ್ದಲ ಬಳಕೆ ಹೆಚ್ಚು ನಷ್ಟವನ್ನು ಕೊಡ್ತಾ ಇತ್ತು ಮತ್ತು ಕಾಡುಗಳು ನಾಶವಾಗಿತ್ತು. ಆ ಸಂದರ್ಭದಲ್ಲಿ ಅಬ್ರಹಾಂ ಡರ್ಬಿ ಅಂತಕ್ಕಂಥವನು ಏನು ಮಾಡ್ತಾನೆ, ಪ್ರಮುಖವಾಗಿ ಒಂದು ಕಬ್ಬಿಣವನ್ನು ಕಂಡಿಡಿತಕ್ಕಂತಹ ಮುಖ್ಯವಾಗಿ ಡರ್ಬಿ ಹೂ ಶೋಡ್ ದ ನ್ಯೂ ಮೆಥಡ್ ಆಫ್ ಕಳಿಸಿಕೆ ಐರನ್ ಅಂಡ್ ಸ್ಟೀಲ್ ಕಂಡಿಡಿದ ಕೆಲಸವನ್ನು ಮಾಡಿರ್ತಕ್ಕಂಥ ಪ್ರಮುಖವಾಗಿ ಗಮನಿಸಬೇಕಾಗಿದೆ. ಅದೇ ರೀತಿ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಕೂಡ ಪ್ರಮುಖವಾದಂತಹ ಬದಲಾವಣೆಗಳಾಗುತ್ತವೆ. The development of industry depends upon the good transports and communication facilities. The old roads of England were horrible. It was risky and transports goods by them from place to place. John Maxim and Englishmen introduced the new technique of making hard and finer roads with the small stone pieces of crushing them into the ground by heavy rollers. New canals were constructed by the transport. Revolution in transport was started with the invention of railway and steamship. In 1814, George Stephenson Stephenson tool maker in the University of Glasgow improved the steam engine. 1830, the first locomotive carrying passengers and goods on the railway between the Manchester and Liverpool. Liverpool and goods on the railway between the Manchester and Liverpool was opened. There was a remarkable development of the railways. After this, a revolution took place in the navigation, also with the invention of successful steam boat by Robert Fulton. It was followed by the invention of steam ship. The first steam ship crossed to Atlantica in 1807. By the second half of the 19th century, steamship began to take the leading part in the national and international commerce naval warfare. ಪ್ರಮುಖವಾಗಿ ಕೈಗಾರಿಕೆಗಳಿಗೆ ರಸ್ತೆ ಕೂಡ ಪ್ರಮುಖವಾಗಿರ್ತದೆ. ಆ ಸಂದರ್ಭದಲ್ಲಿ ತೆಗೆದುಕೊಂಡಾಗ ಮುಖ್ಯವಾಗಿ ಅವತ್ತು ರಸ್ತೆಗಳು ಕಿರಿದಾಗಿರ್ತವೆ, ಹಾಳಾಗಿರ್ತವೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸರಕು ಸಾಗಾಣಿಕೆಗಳನ್ನ ಮಾಡಲು ತುಂಬ ಕಷ್ಟವಾಗಿರುತ್ತೆ. ಆ ಸಂದರ್ಭದಲ್ಲಿ ಜಾನ್ ಮ್ಯಾಕ್ಟಮ್ ಅಂತಕ್ಕಂತಹ ಏನು ಮಾಡ್ತಾನೆ, ಸಣ್ಣ ಸಣ್ಣ ಜಲ್ಲಿ ಕಲ್ಲುಗಳನ್ನ ಹಾಕಿ ಒಂದು ದೊಡ್ಡ ರೋಲರ್ನ ತೆಗೆದುಕೊಂಡು ಬಂದು ಏನು ಮಾಡ್ತಾನೆ, ರಸ್ತೆಗಳನ್ನ ಗಟ್ಟಿಗೊಳ್ತಕ್ಕಂಥ ಕೆಲಸ ಮಾಡ್ತಾನೆ. ಅನಂತರ ಮುಖ್ಯವಾಗಿ ರೈಲ್ವೆಯಲ್ಲಿ ಬದಲಾವಣೆ ಆಗಿದೆ. ಮುಖ್ಯವಾಗಿ ಜಾರ್ಜ್ ಸ್ಟಿಫನ್ಸನ್ ಎಂಬಾತ ಏನು ಮಾಡ್ತಾನೆ, ರೈಲ್ವೆಯನ್ನು ಕಂಡುಹಿಡಿತಕ್ಕಂಥ ಯಂತ್ರವನ್ನು 1814 ಮಾಡ್ತಾರೆ. 1813 ಇಂಪ್ರೂವ್ ಆಗುತ್ತೆ ಮುಖ್ಯವಾಗಿ. ಹಾಗಾಗಿ ಮುಖ್ಯವಾಗಿ ಮ್ಯಾಂಚೆಸ್ಟರಿಂದ ಲಿವರ್ಪೂಲ್ಗೆ ಚಲಿಸಿರ್ತಕ್ಕಂಥ ರೈಲು ಮೊಟ್ಟ ಮೊದಲ ರೈಲು ಅಂತ ಅನಿಸ್ಕೊಳ್ಳುತ್ತೆ ಮುಖ್ಯವಾಗಿ. ಆನಂತರ ಅಬೆ ಯಂತ್ರವನ್ನು ಕಂಡುಹಿಡಿಯಲಾಗುತ್ತೆ. ಮುಖ್ಯವಾಗಿ ಅಬೆಯನ್ನು ಚಲಿಸ್ತಕ್ಕಂಥ ಒಂದು ದೋಣಿಯನ್ನು
ಅದರಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ರಾಬರ್ಟ್ ಫುಲ್ಟಾನ್ ಅಂತಕ್ಕಂಥ ಅದನ್ನು ಪ್ರಮುಖವಾಗಿ ಪತ್ತೆ ಮಾಡ್ತಾ ಹೋಗ್ತಾನೆ. and the revelation in communication, Waterstone, Morse and Michael Faraday. Modern transportism and business enterprise were very much depend upon the rapid and efficient system of communication, which forms one of the most thrilling chapters of the modern history. Roland Hill devised the new system of the postal service in England called the penny post. Later, by the close of the 19th century, universal postal system of international order and adopted. The invention of telegram was work of the several invention which marked the beginning of the new epoch in the development of means of communication. Major share of the credit of inventing telegraph message system from Samuel Morse. In the manual, Faraday showed the importance of the used electricity in the locomotive. In 1875, Graham Bell invented in the telephone. The invention of wireless telephone by the Marconi of Italy brought about to assisting the changes in the society and economic field. ಸಂಪರ್ಕದಲ್ಲೂ ಕೂಡ ಪ್ರಮುಖವಾದಂಥ ಕ್ರಾಂತಿಯಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಪೆನ್ನಿ ಪೋಸ್ಟ್ ಅಂತಕ್ಕಂಥ ರೊನಾಲ್ಡ್ ಹಿಲ್ ಅಂತಕ್ಕಂಥ ಒಂದು ಪೋಸ್ಟಲ್ ಸರ್ವಿಸ್ ಅನ್ನು ಆರಂಭಿಸ್ತಾನೆ ಮುಖ್ಯವಾಗಿ. ಅನಂತರ ಟೆಲಿಗ್ರಾಫ್ ಅನ್ನ 19th ಸೆಂಚುರಿಯಲ್ಲಿ ಆರಂಭ ಮಾಡಲಾಗ್ತದೆ. ಪ್ರಮುಖವಾಗಿ ಸ್ಯಾಮ್ಯುಯಲ್ ಮೋರ್ ಅಂತಕ್ಕಂಥ ಟೆಲಿಗ್ರಾಫ್ ಅನ್ನ ಕಂಡಿತಾ ಹೋಗ್ತಾನೆ. ಮುಖ್ಯವಾಗಿ ಗ್ರಾಂಬೆಲ್ ಅಂತಕ್ಕಂಥ ಟೆಲಿಫೋನ್ ಅನ್ನ ಕಂಡಿತಾ ಹೋಗ್ತಾನೆ. ಅದು ವೈರ್ಲೆಸ್ ಟೆಲಿಫೋನ್ ಆಗಿರೋದು. ಮುಖ್ಯವಾಗಿ ಮಾರ್ಕೋನಿ ಅಂತಕ್ಕಂಥ ರೇಡಿಯೋವನ್ನು ಕಂಡಿತಾ ಹೋಗ್ತಾನೆ. ಒಟ್ಟಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವತ್ತು ಬದಲಾವಣೆಗಳಾಗ್ತಾ ಹೋಗ್ತಕ್ಕಂಥ ನಾವು ಕಾಣ್ತೀವಿ. ನೋಡು, ಇದು ಹಿಂದೆ ಇದ್ದಂಥ ಪಿಕ್ಚರ್ ಹಿಂದೆ ಇದ್ದಂಥ ಕೈಗಾರಿಕಾ ಒಂದು ಕಾರ್ಖಾನೆಗಳು ಯಾವ ರೀತಿ ಇದ್ದು ಅಂತ ಕಂಡು ಹಳೆಯದು ಎಡಭಾಗದಲ್ಲಿರ್ತಕ್ಕಂಥ ಬಲಭಾಗದಲ್ಲಿರ್ತಕ್ಕಂಥದ್ದು ಈ ಹೊಸ ರೀತಿಯಾದಂಥ ಕೈಗಾರಿಕೆಗಳು ಯಾವ ರೀತಿ ಇವೆ ಅಂತಕ್ಕಂಥದ್ದು ಮುಖ್ಯವಾಗಿ ನೀವು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ.